ಏನು ಇವ್ರು ಇಲ್ಲಿ ಬರ್ತಾ ಇದಾರೆ? ನಮಸ್ತೆ ತಮ್ಮ. ನಮಸ್ತೆ ನಮಸ್ತೆ ನಮಸ್ತೆ. ನಮಸ್ಕಾರ ನಮಸ್ಕಾರ. ಅಮ್ಮ ಇದ್ದಾರಾ? ಅಮ್ಮ ಸ್ವಲ್ಪ ಬಾಮ್ಮ. ನಮ್ಮ ಊರು MLA ಬಂದಿದ್ದಾರೆ ತಾಂಬೂಲು ಜೊತೆ. ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ. ನೀವು ನಮ್ ಬಡವ್ರ ಮನೆ ಹತ್ರ. ಅಯ್ಯ ಬರಬಾರ್ದ ಮತ್ತೆ? ಓಟ್ ಕೇಳಕ್ ಭಿಕ್ಷಿಕ್ ಒಂಥರ ಬರ್ತಾರೆ, ಗೆದ್ದ ಮೇಲೆ ನಮ್ಮನ್ ಭಿಕ್ಷಕರನ್ನಾಗಿ ಮಾಡೋಗ್ತಾರೆ. ಬಾಯಿ ಮುಚ್ಕೊಂಡು ಸುಮ್ನೆ ಇರಕ್ಕಾಗಲ್ವಾ? ಯಜಮಾನ್ರೆ ನೀವು ತಪ್ಪು ತಿಳ್ಕೊಬೇಡಿ, ಇವ್ನು ಯಾವಾಗ್ಲೂ ಹೀಗೆ ಬಾಯಿಗೆ ಬಂದದೆಲ್ಲ ಮಾತಾಡ್ತಿರ್ತಾನೆ. ಬಿಡಮ್ಮ, ನಾನು ಇವನ್ ವಯಸ್ಸಲ್ಲಿ ಇದೇ ತರ ತರಲೆ ಮಾಡ್ತಿದ್ದೆ ಅಲ್ವಾ? ಏಯ್ ಹೋಗಿ ಯಜಮಾನ್ರಿಗೆ ಚೇರ್ ತಗೊಂಡ್ ಬಾ ಹೋಗು. ಅಯ್ಯೋ ಚೇರ್ ಅಲ್ಲ, ಏನ್ ಬೇಡಮ್ಮ. ಅಮ್ಮ ಈಗ ಬರ್ತಾ ಇರೋ ಚುನಾವಣೆಯಲ್ಲಿ ನಾನು ನಿಲ್ತಾ ಇದ್ದೀನಿ. ನಮ್ಮ ಹುಡುಗನ್ಗೆ ಇಲ್ಲಿ ಜನಸ್ನೇಹ ಚೆನ್ನಾಗಿದೆ ಅಂತ ಸ್ವಲ್ಪ ನನಗಾಗಿ ಕೆಲಸ ಮಾಡಿದ್ರೆ ನಮ್ಮ ಎಲ್ಲಾರ್ಗೂ ಚೆನ್ನಾಗಿರತ್ತೆ ಅಂತ. ನನ್ ಮಗನ್ಗೆ ರಾಜಕೀಯ ಎಲ್ಲ ಏನು ಗೊತ್ತಿಲ್ಲ. ಏನಮ್ಮ ಗೊತ್ತಿಲ್ಲ ಅಂತ್ಯಾ? ನನ್ಗೆ ಊರ್ ಬಗ್ಗೆನೂ ಗೊತ್ತು, ಇವ್ರು ಮಾಡಿರೋ ಕೊಲೆ ಬಗ್ಗೆನೂ ಗೊತ್ತು. ಇರು. ಏ ರಾಜು, ಲಾಸ್ಟ್ ಎಲೆಕ್ಷನ್ ಅಲ್ಲಿ ಇವ್ರ ಮುಖ ನೋಡಿದ್ದು 5 ವರ್ಷ ಆದ್ಮೇಲೆ ಇವಾಗ ನೋಡ್ತಾ ಇದೀವಿ, ಮರಿಬೇಡ. ರಾಜು, ನಮ್ಮೂರಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ, ವ್ಯವಸಾಯ ಅಂತೂ ಸತ್ಯ ಆಗ್ಬಿಟ್ಟಿದೆ. ಇವ್ರು ಯಾವ ಮುಖ ಹೊತ್ಕೊಂಡು ಇಲ್ಲಿಗೆ ಬಂದಿದಾರೆ? ತಮ್ಮ, ಈ ಸಲ ನನ್ನನ್ನ ಗೆಲ್ಸಿ ನೋಡಿ, ಆಮೇಲೆ ನೋಡಿ ಈ ಕಡೆ ಪವರ್ ಪ್ರಾಬ್ಲಮೇ ಇರೋದಿಲ್ಲ. ಅದು ಮಾತ್ರ ಅಲ್ಲ, ಕಾವೇರಿಯಿಂದ ಸ್ಟ್ರೈಟ್ ಆಗಿ ಪೈಪ್ ಹಾಕಿ ಗ್ರಾಮಕ್ಕೆ ನೀರ್ ತಂದ್ಬಿಡ್ತೀನಿ. ಕಾವೇರಿ ನದಿ ಎಲ್ಲಿದೆ, ನಮ್ಮ ಊರೆಲ್ಲಿದೆ? ತಲೆಗ್ ನೀಟಾಗಿ ಕೈ ಹಾಕ್ತಿದಾರೆ ರಾಜು. ಅದೆಲ್ಲ ಏನಿಲ್ಲ ಮಗ, ಸ್ವಲ್ಪ ಯಾಮಾರಿದ್ವಿ ಅಂದ್ರೆ ಕಾವೇರಿ ನದಿಯಿಂದ ಸೀದಾ ನಮ್ಮ ಮನೆ ಕೊಳಗೆ ನೀರ್ ಬರುತ್ತೆ. ಏನ್ ಸಾರ್? ತಮ್ಮ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಏನು ಹೇಳ್ಬೇಡಿ. ನಮ್ಮ ಯಜಮಾನ್ರು ಯಾರಿಗ್ ಓಟ್ ಹಾಕ್ಬೇಕು, ಯಾರು ಗೆಲ್ಬೇಕು ಅಂತ ನನ್ಗೆ ಹೇಳ್ತಾರೆ. ನೀವಿನ್ನು ದಯಮಾಡಿಸ್ತೀರಾ? ತಮ್ಮ, ನೀನ್ ಸ್ವಲ್ಪ ಓವರ್ ಆಗಿ ಮಾತಾಡ್ತಿದ್ಯಾ. ಹಿಂದೆ ನೀನ್ ತುಂಬಾ ಫೀಲ್ ಮಾಡ್ತೀಯಾ. ಹಿಂದೆಗಡೆ ಫೀಲ್ ಮಾಡ್ಕೊಳ್ಳೋದನ್ನ ನಾವ್ ಯೋಚನೆ ಮಾಡ್ತೀವಿ, ಇವಾಗ ಮುಂದೆ ನೋಡ್ಕೊಂಡು ಜಾಗ ಖಾಲಿ ಮಾಡ್ತೀಯಾ? ಏಯ್ ರಾಜಮಣಿ, ಅಭಿಮಾನಿಗಳು ಅಂದ್ರೆ ಹಂಗೆ ಹಿಂಗೆ ಇರ್ತಾರೆ. ನಾವು ರಾಜಕಾರಣಿಗಳು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ಬೇಕು, ಅರ್ಥ ಆಯ್ತಾ? ಹಾಗಾದ್ರೆ ನಾನು ಬರ್ತೀನಪ್ಪ, ಬರ್ತೀನಿ. ತಮ್ಮ ಸಿಗೋಣ. ಯಜಮಾನ್ರೆ ನಮಸ್ಕಾರ. ನಾಗರಾಜು, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಯಜಮಾನ್ರೆ, ಪರವಾಗಿಲ್ಲ ಯಜಮಾನ್ರೆ. ನಾವೆಲ್ಲ ಏನಕ್ಕೆ ಬಂದ್ವಿ ಅಂದ್ರೆ, ಈ ಸರಿ ಎಲೆಕ್ಷನ್ ಬರ್ತಿದ್ಯಲ್ಲ, ನಮ್ಮ ಪರವಾಗಿ ನೀವೇ ನಿಲ್ಬೇಕು. ನಾಗರಾಜು, ನಾನು 10 ವರ್ಷದಿಂದ ಯಾವ ಕ್ಷೇತ್ರದಲ್ಲೂ ನಿಂತಿಲ್ಲ. ನಾನು ವ್ಯವಸಾಯ ಮಾಡೋ ಬೆಳೆ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೀನಿ. ನನ್ನ ಬಿಟ್ಬಿಡಪ್ಪ. ಯಜಮಾನ್ರೆ, ನೀವು ವ್ಯವಸಾಯ ಮಾಡ್ಕೊಂಡು ಬಂದಿರೋರು, ನಮ್ ರೈತರ ಕಷ್ಟ ಏನು ಅಂತ ನಾವ್ ಹೇಳಿ ನಿಮ್ಗೆ ಗೊತ್ತಾಗ್ಬೇಕಾಗಿಲ್ಲ ಅಲ್ವಾ? ಏನಪ್ಪ ಹೇಳ್ತಿದ್ಯಾ? ಫ್ರೀ ಆಗಿ ಮೋಟರ್ ಕೊಡ್ತಾ ಇದಾರಲ್ಲ. ಯಜಮಾನ್ರೆ, ಫ್ರೀ ಆಗಿ ಎಲ್ರು ಮೋಟರ್ ಕೊಡ್ತಾರೆ, ಆದ್ರೆ ಅದಕ್ಕೆ ಕರೆಂಟ್ ಬೇಕಲ್ವಾ ಯಜಮಾನ್ರೆ? ಯಜಮಾನ್ರೆ, ಒಂದ್ ದಿನಕ್ಕೆ 2 ಗಂಟೆ ಕರೆಂಟ್ ಕೊಡ್ತೀವಿ ಅಂತಾರೆ. ಅದು ಯಾವಾಗ ಬರುತ್ತೆ ಅಂತಾನೆ ಗೊತ್ತಿಲ್ಲ. ಮೋಟರ್ ಆನ್ ಮಾಡಿ ನೀರ್ ಬರೋ ಅಷ್ಟರಲ್ಲೇ ಕರೆಂಟ್ ಔಟ್ ಆಗ್ಬಿಡುತ್ತೆ ಯಜಮಾನ್ರೆ. ನಮ್ಮನ್ನ ಕಾಪಾಡೋದಕ್ಕೋಸ್ಕರ ನೀವು ನಿಂತ್ಕೊಬೇಕು ಯಜಮಾನ್ರೆ. ಸರಿ, ಎಲ್ಲಾರು ಸೇರ್ಕೊಂಡು ಮತ್ತೆ ನನ್ನ ಬಾವಿಗೆ ತಳ್ಳಬೇಕು ಅಂತ ಬಂದ್ಬಿಟ್ಟಿದ್ದೀರಾ. ಹಾ, ಬಾವಿಗೆ ಎಗರ್ತೀನಿ. ನಿಮ್ಮ ಮತ ನಮ್ಮ ಚಿಹ್ನೆ, ನಿಮ್ಮ ಮತ. ನಿಮ್ ಮನೇಲಿ ಎಷ್ಟು ಜನ ಇದ್ದಾರೆ? 4 ಜನ ಇದ್ದಾರೆ. 2,000 ರೂಪಾಯಿ ಕೊಡಪ್ಪ. ತಗೊಳ್ಳಿ. ಮರಿಬೇಡಿ ಬೀಗ, ಅದಕ್ಕೆ ನಿಮ್ಗೆ ನೋಟು. ಈಗಾಗಲೇ ಮುಗ್ದಿರುವಂತ ಮಂಗಳೂರಿನ ಚುನಾವಣೆಯಲ್ಲಿ ಎಣಿಕೆ ಇನ್ನೇನು ಆರಂಭವಾಗಿದೆ. ಫಲಿತಾಂಶ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. ಫಲಿತಾಂಶ ತಿಳ್ಕೋಬೇಕು ಅಂದ್ರೆ F ಚಾನೆಲ್ ಅನ್ನ ನೋಡ್ತಾ ಇರಿ. ಕ್ಷಣ ಕ್ಷಣದ ಸುದ್ದಿಯನ್ನ ನಿಮ್ಗಾಗಿ ಕೊಡ್ತಾ ಇರ್ತೀವಿ. ಎಣಿಕೆ ನಡೀತಾನೆ ಇದೆ, ಇನ್ನೊಂದು ಸ್ವಲ್ಪ ಗೊತ್ತಾಗತ್ತೆ. ನಮ್ಮ ಯಜಮಾನ್ರು ಗೆದ್ಬಿಟ್ರೆ ಏನ್ ಮಾಡ್ತೀರಿ ನೀವು? ನಾನು ಸಿನಿಮಾ ತೆಗಿತೀನಿ. ಸಿನಿಮಾ ತೆಗಿತೀರಾ? ಮತ್ತೆ ಸಿನಿಮಾನ ಏನಾದ್ರೂ ನಮ್ ಕೈಗೆ ತಗೊಂಡ್ ಬಂದ್ರೆ ಸಿನಿಮಾದವರೆಲ್ಲ ಅವಾಗ ರಾಜಕೀಯಕ್ಕೆ ಬರಕ್ಕಾಗೋದಿಲ್ಲ. ಸೂಪರ್. ದಟ್ ಈಸ್ ಜಂಬು ಲಿಂಗ. ಮೊದಲನೇ ಸುತ್ತಿನ ಎಣಿಕೆ ಮುಗ್ದಿದೆ. MLA ಆಗಿರುವಂತ ಏಕಾಂಬರ ಅವರಿಗಿಂತ ಕನಕರಾಜ ಅವರು 11,000 ವೋಟ್ಗಳನ್ನ ಪಡ್ಕೊಂಡು ಮುಂದಿದ್ದಾರೆ. ಸ್ವೀಟ್ ತಗೊಂಡ್ಬಂದ್ರು. ಅವಸರ ಪಟ್ಟು ಸಂತೋಷ ಪಡ್ಬೇಡ್ರು. ನೆಕ್ಸ್ಟ್ ರೌಂಡ್ ಏನು ಅಂತ ನೋಡೋಣ. ಈಗಿನ ಪರಿಸ್ಥಿತಿಯಲ್ಲಿ ಶ್ರೀ ಕನಕರಾಜ್ ಅವರು 40,000 ವೋಟ್ಗಳನ್ನ ಪಡ್ಕೊಂಡು ಗೆಲುವಿಗೆ ಹತ್ರದಲ್ಲಿದ್ದಾರೆ. ಹುಯ್, ಗೆದ್ದೆ ಗೆಲ್ತಾನಂತ ಮುಂಚೆನೆ ಹೇಳಿದ್ದೆ, ನಾನು ಕಣಿವೆ ದಾಟಿ ಬರ್ತಾನಂತ ಕೂಗಿ ಹೇಳಿದ್ದೆ. ಗೆದ್ದೆ ಗೆಲ್ತಾನಂತ ನಾನು ಮುಂಚೆ ಹೇಳಿದ್ದೆ, ಮಗ ಕಣಿವೆ ದಾಟಿ ಬರ್ತೆ. ಆಡಪ್ಪ, ನೀವೇ ಗೆಲ್ತೀರ ಅಂತ ಹೇಳಿದ್ದೆ, ನೀವೇ ಗೆಲ್ತೀರ ಅಂತ ಹೇಳಿದ್ದೆ, ನೀವೇ ಗೆಲ್ತೀರ ಅಂತ ಹೇಳಿದ್ದೆ. ಅಂತಾನೆ ಕಣಿವೆ ದಾಟಿ ಬರ್ತಾನೆ, ಗೆದ್ದೆ ಗೆಲ್ತಾನೆ, ಗೆದ್ದೆ ಗೆಲ್ತಾನೆ. ಅಣ್ಣಂಗೊಂದು ಹಾರ ತಗೊಂಬ.
ನಮಸ್ತೆ ನಮಸ್ತೆ ಜಯಶಾಲಿ ವೀರನಿಗೆ. ನಮಸ್ಕಾರ ನಿಮ್ಗೂ ಏಕಾಂಬರ ಅವ್ರೆ. ಭಯಂಕರ ಲೀಡಿಂಗ್ ಅಲ್ಲಿ ಗೆದ್ಬಿಟ್ಟಿದ್ದೀರಲ್ಲ. ಹಾ ಗೊತ್ತಾಯ್ತು. ಇನ್ನೊಂದ್ ಸ್ವಲ್ಪ ತಲೆ ಕಲೆಕ್ಟರ್ ಫಲಿತಾಂಶ ಹೇಳ್ತಾರೆ. ಫಲಿತಾಂಶನ ಸ್ವಲ್ಪ ಹೊತ್ತಿಗೆ ನಿಲ್ಸಿದೀವಿ. ಲವ್ ಮಗ, ಏನೋ ದಿಢೀರ್ ಅಂತ ಮಾತಾಡೋದು ನಿಲ್ಸ್ಬಿಟ್ರು. ಹೊರಗಡೆ ಏನೋ ಗೋಲ್ಮಾಲ್ ನಡೀತಿದೆ ಮಗ. 5 ವರ್ಷ ಅಸೆಂಬ್ಲಿಗೆ ಹೋದ್ರೆ ಕಡಿಮೆ ಅಂದ್ರು 50 ಕೋಟಿ ಸಂಪಾದಿಸ್ತೀರಾ? ಇದರಲ್ಲಿ 200 ಕೋಟಿ ಇದೆ. ದುಡ್ಡ ಅಧಿಕಾರನ ಏನ್ ಹೇಳ್ತೀರಾ? ಇದ್ರಲ್ಲಿ ಹೇಳೋದೇನಿದೆ? 420 ವೋಟ್ ವ್ಯತ್ಯಾಸದಲ್ಲಿ ಏಕಾಂಬರ ಅನ್ನೋರು ಈ ಎಲೆಕ್ಷನ್ ಗೆದ್ದಿದ್ದಾರೆ. ಬದುಕೋತಿರೋ ವ್ಯಕ್ತಿ. ಎಣಿಕೆಯ ಕೊನೆ ಹಂತದಲ್ಲಿ ಶ್ರೀ ಏಕಾಂಬರ ಅವರು 425 ಓಟಿನ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ನಿಮ್ ವ್ಯಕ್ತಿ ಹೆಂಗ್ ಸೋತ ಗೊತ್ತಾ? 200 crores. ಎಷ್ಟು ಹೇಳು? 200 ಕೋಟಿ. ಅವನ್ ಕಣ್ಣಿಗೆ ತೋರಿಸ್ದೆ, ಅವನು ಕರ್ಗಿ ನಿಮ್ಮನ್ನು ಕರ್ಗಿಸ್ಬಿಟ್ಟ. ನಿನ್ನ ನಂಬಿದಕ್ಕೆ ಸರಿಯಾಗಿ ಮಾಡ್ದೆ ಕಣಯ್ಯ. ಇಷ್ಟು ವರ್ಷ ಏನು ಮಾಡಿಲ್ಲ ಅಂತಾನೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಲ್ಸಿದ್ವಿ ನಾವು. ರಾತ್ರಿ ಹಗಲು ಅಂದೆ ನಿನ್ಗೋಸ್ಕರ ಕೆಲಸ ಮಾಡಿದ್ವಲ್ಲಯ್ಯ. ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಏಯ್, ನಾವು ಹಾಕಿರೋ ಓಟಿನೆಲ್ಲ ಅನ್ಯವಾಗ ಮಾರ್ಕೊಂಡ್ಬಿಟ್ಟಿಲ್ಲ. ಏಯ್ ಏನೋ ಸುಮ್ನೆ ಹುಡುಗರು ಕರ್ಕೊಂಬಂದು ಗಲಾಟೆ ಮಾಡ್ತಿದ್ರಲ್ಲ. ತಗೊಂಡಿರೋ ದುಡ್ಡನ್ನ ಸೇಫ್ಟಿ ಮಾಡೋಣ ಅಂದ್ರೆ ಬಂದ್ಬಿಟ್ರು. ಏಯ್ ನೀನ್ ಎಷ್ಟು ತಗೊಂಡು ಒಂದ್ ಓಟ್ಗೆ? 500 ರೂಪಾಯಿ. ನೀನು ನೋಡು, ನಾಚಿಕೆ ಆಗಿ ತಲೆ ತಗ್ಸ್ತವನವನು. ಒಂದ್ ಓಟಿಗೆ 500 ಅಂತ 4 ಕೋಟಿಗೆ 2,000 ತಗೊಂಡು ತಾನೇ ಮಾರ್ದೆ. ನೀನ್ 2,000ಕ್ಕೆ ಮಾರ್ದೆ, ನಾನು 200 ಕೋಟಿಗೆ ಮಾರ್ದೆ. ನಿನಗೂ ನನಗೂ ಏನೋ ವ್ಯತ್ಯಾಸ ಇದೆ? ನೀನ್ ಚಿಲ್ಡ್ರೆ ವ್ಯಾಪಾರಿ, ನಾನು ಹೋಲ್ಸೇಲ್ ವ್ಯಾಪಾರಿ. ಹೋಗ್ರೋ ದಡ್ಡನ್ ಮಕ್ಳ. ಸರ್ ಆ ರಾಜು ನಾವು ಕರ್ಕೊಂಡ್ ಬರಯ್ಯ. ಅವ್ರು ರಾತ್ರಿ ಎಲ್ಲ ಮಲಗಿಲ್ಲ ಸರ್. ಹೋಗ್ ರೆಡಿ ಮಾಡಯ್ಯ, ಹೋಗಯ್ಯ. ಸರಿ ಸರ್. ಗಂಗರಾಜು, ಗಂಗರಾಜು, ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದ 2 ಕೊಲೆಯ ಕೇಸಲ್ಲಿ ಕೊಲೆಗಾರನಾದ ಗಂಗರಾಜುಗೆ ಈ ನ್ಯಾಯಾಲಯವು ಜೀವಿತಾವಧಿ ಕೈದಿಯಾಗಿ ಜೈಲಲ್ಲಿಡಬೇಕು ಅಂತ ಆದೇಶ ನೀಡಲಾಗಿದೆ.